ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನ್ಯೂಸ್ನ್ಯಾಗ ಮತ್ತು ಸೋಷಿಯಲ್ ಮೀಡಿಯಾದಾಗ ಎಲ್ಲರೂ ನೋಡಿರ್ತೀರಿ ಮುಕುಳೆಪ್ಪ ಲವ್ ಜಿಹಾದ್ ಅಂಥೇಳಿ. ನಾ ಯಾವುದೇ ಥರದ ಲವ್ ಜಿಹಾದ್ ಮಾಡಿಲ್ಲ. ನಾವು ಇಬ್ಬರು ಇಷ್ಟಪಟ್ಟ ಮದುವೆ ಆಗಿದ್ದೈತಿ ಮತ್ತು ನಾವು ಚಲೋ ತಮಗೆ ಬಾಳೆ ಮಾಡತ್ತೀವಿ. ನಾವು ಖುಷಿ ಅದೇವಿ. ಯಾರು ನಮ್ಗೆ ಕಿರಿಕಿರಿ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತು ನಾವು ಯಾವುದೇ ಥರದ ಮತಾಂತರ ಮಾಡಿಲ್ಲ. ಮತ್ತು ಇದೊಂದು ಏನು ಹೇಳ್ಬೇಕಂತ ಮಾಡೇನಪ್ಪ ಅಂತಂದ್ರೆ, ನಾ ಕರ್ನಾಟಕದಾಗ ಹುಟ್ಟೇನಂದ್ರೆ ಕರ್ನಾಟಕದಾಗಿಂದ ತಿನ್ನಾಕತ್ತೇನಂದ್ರೆ ನಾನು ಒಬ್ಬ ಕನ್ನಡಿಗ. ಹೆಮ್ಮೆಯಿಂದ ಹೇಳ್ಕೊತೀನಿ, ನಾನು ಒಬ್ಬ ಕನ್ನಡಿಗ ಅಂಥೇಳಿ. ಎಲ್ಲರೂ ಈ ವಿಡಿಯೋ ಆದಷ್ಟು ಶೇರ್ ಮಾಡಿರಿ. ಧನ್ಯವಾದಗಳು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗಾಯತ್ರಿ ಜಾಲಿಯಾಳ್ ಮಾತಾಡತ್ತೀನಿ. ಇತ್ತೀಚೆಗೆ ನನ್ನ ಬಗ್ಗೆ, ನನ್ನ ಗಂಡನ ಬಗ್ಗೆ ಮುಕುಳೆಪ್ಪ ಲವ್ ಜಿಹಾದ್ ಅಂತ ಏನೇನೋ ಸುದ್ದಿ ಆರೋಪ ಹೊರಸಾತಾರ. ಅದೆಲ್ಲ ಸುಳ್ಳು. ಲವ್ ಜಿಹಾದ್ ಏನೂ ಆಗಿಲ್ಲ. ನಾ ಸ್ವ ಇಚ್ಛೆಯಿಂದ ಇಬ್ಬರು ಪ್ರೀತಿಸಿ ಮದುವೆ ಆಗೇವಿ. ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗೇವಿ. ಆಮೇಲೆ ನಮ್ಮವ್ವ ನ್ಯೂಸ್ ಮುಂದೆ, ಮೀಡಿಯಾ ಮುಂದೆ ಏನೇನೋ ಸುಳ್ಳು ಆರೋಪ ಹೇಳತ್ತಾಳ, ಏನೇನೋ ಸ್ಟೇಟ್ಮೆಂಟ್ ಕೊಡತ್ತಾಳ. ಅದೆಲ್ಲ ಸುಳ್ಳು ಸುದ್ದಿ. ನಮ್ಮವ್ವ ಮದುವೆ ಆದ್ಮೇಲೆ ಎಷ್ಟೋ ಸಪೋರ್ಟ್ ಮಾಡ್ಯಾಳ ನಮಗೆ. ಆ ಸಪೋರ್ಟ್ ಮಾಡಿದ್ದೆಲ್ಲ ಪ್ರೂಫ್ ನನ್ನ ಕಡೆ ಐತಿ. ಅಪ್ಲೋಡ್ ಮಾಡ್ತೀನಿ ಅಂತ ನಾನು ನಿಮಗೆಲ್ಲ ತಿಳಿಸ್ತೇನೆ ಅಂತ. ಅದೇನೇನು ಪ್ರೂಫ್ ಅಂತಂದು ಈಗ ಯಾರ ಮಾತು ಕೇಳಿ ಮಾಡತ್ತಾಳ ಗೊತ್ತಿಲ್ಲ, ಯಾರು ಮೈಂಡ್ ವಾಶ್ ಮಾಡ್ಯಾರಂತೂ ಗೊತ್ತಿಲ್ಲ. ಆಮೇಲೆ ಹುಡುಗಿ ಮೈಂಡ್ ವಾಶ್ ಮಾಡಿ ಮುಕುಳೆಪ್ಪ ಕರ್ಕೊಂಡು ಹೋಗ್ಯಾನ ಅಂತ ಹೇಳತ್ತಾರ. ನನಗೆ ಯಾರು ಮೈಂಡ್ ವಾಶ್ ಮಾಡಿಲ್ಲ, ಏನು ಮಾಡಿಲ್ಲ. ನಾ ಸ್ವ ಇಚ್ಛೆಯಿಂದ ಇವ್ರ ಕಡೆ ಬಂದೀನಿ. ಆಮೇಲೆ ನನಗೆ, ನನ್ನ ಗಂಡನ ಫ್ಯಾಮಿಲಿಗೆ ಏನಾದರೂ ಅಪಾಯ ಆದ್ರೆ ಕಾನೂನಿಂದ ನಂಗೆ ನ್ಯಾಯ ಸಿಗ್ಬೇಕಂತ ಕೇಳ್ಕೊತೀನಿ. ನೀವು ಮಾತ್ರ ಏನು ನಂಬಕ್ಕೆ ಹೋಗ್ಬೇಡ್ರಿ. ಈ ಸುದ್ದಿ ಏನೇನೋ ಸುಳ್ಳು ಹೇಳಾಕತ್ತಾರ. ನಮ್ಮವ್ವ ಅಪ್ಪಗೆ ಮೈಂಡ್ ವಾಶ್ ಮಾಡಿ ಅವರೇನೇನೋ ಸುಳ್ಳು ಸ್ಟೇಟ್ಮೆಂಟ್ ಕೊಡ್ಸಾತಾರ. ಇದನ್ನು ನಂಬೇಡ್ರಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ನಮಸ್ಕಾರ ರೀ ಫ್ರೆಂಡ್ಸ್. ನಮ್ಮ ತಂದೆ ತಾಯಿ ನನ್ನ ಗಂಡ ಮುಕುಳೆಪ್ಪ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾರಂತ. ಇನ್ನು ಜೀವ ಬೆದರಿಕೆ ಹಾಕ್ಯಾರಂತ. ಆಮೇಲೆ ನನ್ನ ಅಪಹರಣ ಮಾಡಿ ಕರ್ಕೊಂಡು ಹೋಗ್ಯಾರಂತ ಏನೋ ಕಂಪ್ಲೇಂಟ್ ಕೊಟ್ಟಾರಂತ. ಒಂದ್ ಶಾರ್ಟ್ ಕ್ಲಿಪ್ ಹಾಕ್ತೀನಿ, ಪ್ರೂಫ್ ನೋಡ್ಕೊಂಡ್ ಬರ್ರಿ. ಅದನ್ನ ಸುಮ್ಮನೆ ಇದ್ದು ಬಿಡ್ಬೀವಾ. ಏನ್ ಹರಾಜ್ ಗಿರಾಜ್ ಏನ್ ಮಾಡಕ್ ಹೋಗ್ಬಿಡ. ಸುಮ್ನೆ ಉಳಿದ್ ಬಿಡ. ಅವ್ರೆಲ್ಲ ಅವ್ರಿಗೆ ನ್ಯೂಸ್ ಬೇಕಾಗೈತಿ. ಸುಮ್ನೆ ಮಾಡ್ಕೊಂತ ಹೋಗ್ತಾರ ಅವ್ರು. ನೀ ಅಂದ್ ಬಿಡ್ ಸೀದಾ. ನೀನು ಹೂ ಅನ್ನಕತ್ರ ಅವ್ರು ಮತ್ತೊಟ್ಟ ಮೈ ಮೇಲೆ ಬರ್ತಾರ ಅವ್ರ. ನಮ್ಗೆ ಗೊತ್ತೇ ತಗೋರಿ ಅಂತ ಬಾಗ್ಲ ಹಾಕಿ ಕುಂತ ಬಿಡ್. ನೀನು ಬಾಗ್ಲ ಒಟ್ಟ ತೆಗ್ಯಾಕ್ ಹೋಗ್ಬೇಡ. ಇವತ್ತು ಮಾಮನ ಮನೆಗೆ ಹೋಗಲ್ಲ. ಸುಮ್ನೆ ಮಾಮನ ಮನೆಗೆ ಇದ್ ಬಿಡ್ರಿ. ಅವ್ರಿಗೆ ಏನ್ ಬಿಡ್ರಿ. ಐತಲ್ರಿ, ಕೊಳ್ಳಾಗೋಯ್ತಿ, ಕಾಲಾಗೋಯ್ತಿ, ಬಂಗಾರ ತಾಳಿ ಐತಿ. ನಾ ರೀಲ್ಸ್ನ ಹಾಕೊಳತಿಲ್ಲ. ಎಲ್ಲ ಮಂದಿಗೆಲ್ಲ ತೋರಿಸ್ಕೊಳ್ಳೋದಂತಂದೆ. ಈಗೆಲ್ಲಾ ನೋಡ್ಬೇ ಹೇಳಾತೀನಿ. ಈಗೆಲ್ಲ ತೆಗೆದಿಟ್ಟಾರ. ನೆಕ್ಲೆಸ್ ಮಾಡ್ಸಾರ ಒಂದ್ 3-4 ಫೋಟೋ ಕಳಿಸ್ತೀನಿ. ಇನ್ನು ಏನ್ ಬೇಕು ಬೇ? ತಿಂಗಳ ಮತ್ತೆ ನಾನ್ ನಿಮ್ ಸಂಬಂಧ ದುಡ್ದು ಹಾಕೋದಕ್ಕೆ ನನಗೆ ಬಂದಿದ್ದ ಅಲ್ಲಿಂದ ಯೂಟ್ಯೂಬಿಂದ ಬಂದಿದ್ದ ನನಗೆ ದಾಳಿ. ಯೂಟ್ಯೂಬ್ ಬಿಡು. ಯವ್ವ ಕೇಳಿಲ್ಲ ತಾಯಿ, ನಮ್ಮವ್ವ ತಾಯಿ ಕೇಳಿಲ್ಲ. ಯೂಟ್ಯೂಬ್ದಾಗ ವಿಡಿಯೋ ಬಿಡಾತೀನಲ್ಲ. ತಂದೆ ಏನ್ರ ಗ್ರೂಪ್ ಇಡವ ನನ್ನ ಮನ್ಯಾಗ. ಅಲ್ಲ ಬೇ, ತಂದೆ ಏನ್ರ ಮನ್ಯಾಗ ಗ್ರೂಪ್ ಇಡ ಅಂತೀಯಲ್ಲ. ಮತ್ತೆ ಇಷ್ಟು ಗಂಡನ ಮನೆ ಬಂದ್ರು ದುಡ್ದು ಹಾಕತಾನೆ ಅಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾರ್ ನಿಜ ಯಾರ್ ಸುಳ್ಳು ಮಾತಾಡತಾರಂತಂದ. ನನ್ನ ಕಡೆ ಇನ್ನೂ ಅಷ್ಟು ಪ್ರೂಫ್ ಅದಾವ. ಅವೆಲ್ಲ ಅಪ್ಡೇಟ್ ಕೊಡ್ತೇನೆ ನಿಮಗೆ. ಸೋಷಿಯಲ್ ಮೀಡಿಯಾದಾಗ ಶೇರ್ ಮಾಡ್ತೀನಿ. ಧನ್ಯವಾದಗಳು.